Hello students, welcome back to my class. In today's class we are going to study SSLC ಪರೀಕ್ಷೆಗೆ ಹೇಗೆ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಕಲಿತಾ ಇದ್ವಿ. ಸೊ ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ತರಗತಿಯ ಮುಖ್ಯ ಟಾಪಿಕ್ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಈಗಾಗಲೇ ನಮಗೆ SSLC ಎಕ್ಸಾಮ್ಗಳಾಗಿರ್ಬೋದು PUC ಎಕ್ಸಾಮ್ಗಳಾಗಿರ್ಬೋದು ತುಂಬ ಸಮೀಪ ಬರ್ತಾ ಇವೆ. ಸೊ ಆ ಎಕ್ಸಾಮ್ಗಳಿಗೆ ಯಾವ ಥರ ತಯಾರಾಗಬೇಕು ಅಂತ ಆತಂಕ ತುಂಬ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇತ್ತು. ಸೊ ಆ ಎಲ್ಲ ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಪ್ರಶ್ನೆಯನ್ನು ಕೇಳ್ತಿದ್ರು, ಸರ್ ನಾವು ಎಕ್ಸಾಮ್ಗೆ ಯಾವ ಥರ ತಯಾರಾಗಬೇಕು, ಯಾವ ಥರ ಟೈಮ್ ಟೇಬಲ್ ಮಾಡ್ಕೋಬೇಕು. ಸೊ ನಾವೀಗ ಶಾರ್ಟ್ ಆದ ಪೀರಿಯಡಲ್ಲಿ SSLC ಹಾಗೂ PUC ಪರೀಕ್ಷೆಗಳಿಗೆ ಯಾವ ಥರ ತಯಾರಾಗಬೇಕು ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ರು. ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಕಾಮೆಂಟ್ ರೂಪದಲ್ಲಿ ಉತ್ತರ ಕೊಡೋಕೆ ಆಗ್ತಾ ಇರಲಿಲ್ಲ. ಅದು ಸಲುವಾಗಿ ನಾನಿವತ್ತು ಒಂದು ವಿಡಿಯೋನ ಸೆಪ್ರೇಟಾಗಿ ಅವ್ರ ಸಲುವಾಗಿ ಮಾಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನಿಮಗೆ ಆಗಲೇ ಗೊತ್ತಾಯಿತು, SSLC ಪರೀಕ್ಷೆಗೆ ಹೇಗೆ ತಯಾರಿ ಆಗಬೇಕು. ಇದು ಕೇವಲ SSLC ಅಷ್ಟೇ ಅಲ್ಲದೆ ದ್ವಿತೀಯ PUC ಕೂಡ ತುಂಬಾ ಸಹಾಯ ಆಗುತ್ತೆ, ಡಿಗ್ರಿ ಎಕ್ಸಾಮ್ ಕೂಡ ಸಹಾಯ ಆಗುತ್ತೆ. ಈ ಎಲ್ಲ ಟೆಕ್ನಿಕನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಸೊ ನಾವೀಗ ಯಾವ ಥರ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು. ಈಗಾಗಲೇ ಹೆಚ್ಚು ಕಡಿಮೆ ನಮ್ಮ ಒಂದು ಶಾಲೆಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು 70 to 80% ಸಿಲೆಬಸ್ ಇವತ್ತು ಮುಗಿದಿದೆ. ಈಗಾಗಲೇ ರೆಡ್ಯೂಸ್ ಕೂಡ 30% ಸಿಲೆಬಸ್ ರೆಡ್ಯೂಸ್ ಆಗಿದೆ. ಹೀಗಾಗಿ ಹೆಚ್ಚು ಕಡಿಮೆ ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗೆಲ್ಲ ನಾವು ರಿವಿಷನ್ ಕ್ಲಾಸನ್ನು ಮಾಡ್ತಾಯಿದ್ವಿ. ನಾವು ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾವು ಈಗಾಗಲೇ ರಿವಿಷನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ರಿವಿಷನ್ ಕ್ಲಾಸ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ದಾರೆ. ಸೊ ಒಳ್ಳೆಯ ಒಂದು ಪ್ರತಿಕ್ರಿಯೆ ವಿದ್ಯಾರ್ಥಿಗಳಿಂದ ಬರ್ತಾ ಇದೆ. ಬಟ್ ಒಂದೇ ಒಂದು ಡೌಟ್ಸ್ ಏನಂದರೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು. ಈಗ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇದೆ, ಸೊ ಎಕ್ಸಾಮ್ ಕೂಡ ನಿಯರ್ ಆಗ್ತಿದೆ. ನಾವೀಗ ಪ್ರಿಪೇರ್ ಆಗ್ತಕ್ಕಂಥ ಒಂದು 10 ಪಾಯಿಂಟ್ಸನ್ನು ಹೇಳ್ಕೊಡ್ತೀನಿ, ಸ್ಮಾರ್ಟ್ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಸೊ ತುಂಬ ಈಸಿಯಾಗಿವೆ. ಈ ಒಂದೊಂದು ಪಾಯಿಂಟ್ಸ್ ಕೂಡ ನೀವು ಸ್ಟೆಪ್ಸನ್ನು ಅಪ್ಲೈ ಮಾಡಿಕೊಂಡ್ರೆ ಯಶಸ್ಸು ಅನ್ನೋದು ನಿಮ್ಮ ಕಾಲ ಅಡಿಯಲ್ಲಿ ಬಂದು ಬೀಳುತ್ತೆ, ಯಾವುದೇ ಡೌಟ್ ಇಲ್ಲ. ಸೊ ಏನು ಮಾಡಬೇಕು ನಾವೀಗ, ಸ್ಟಡಿ ಟಿಪ್ಸ್ ಫಾರ್ SSLC ಎಕ್ಸಾಮ್. ಸೊ ಟಿಪ್ಸನ್ನು ಹೇಳ್ತೀನಿ, ಆ ಟಿಪ್ಸ್ ಪ್ರಕಾರ ಫಾಲೋ ಅಪ್ ಮಾಡಿ. ಡೆಫಿನೆಟಾಗಿ ಸಕ್ಸಸ್ ಅನ್ನೋದು ನಿಮ್ಮ ಕೈಗೊಂಬೆ ಆಗುತ್ತೆ. ಸೊ ಪ್ರೆಸೆಂಟೆಡ್ ಬೈ ಕವಿರಾಜ್ರಿಗೆ ನೋಡೋಣ. ಮೊದಲನೇ ಒಂದು ಟ್ರಿಕ್ಸ್ ಏನಿದೆ, ಫೋಕಸ್ ಆನ್ ಟೆಕ್ಸ್ಟ್ ಬುಕ್ ರ್ಯಾದರ್ ದೆನ್ ನೋಟ್ಸ್. ಸೊ ಈಗಾಗಲೇ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಂದ ನಮಗೆ ಎಲ್ಲ ಟೀಚರ್ಸ್ ಏನಿರ್ತಾರೆ ನಮಗೆ ಪಾಠಗಳನ್ನ ಹೇಳ್ತಾರೆ. ಸೊ ನಾವು ಸುಮ್ಮನೆ ಯಾವುದೋ ನೋಟ್ಸನ್ನು ನಾವು ರೆಫರ್ ಮಾಡೋದು, ಯಾವುದೋ ಪಾಸಿಂಗ್ ಪ್ಯಾಕೇಜು, ಯಾವುದೋ ಸ್ಕೋರಿಂಗ್ ಪ್ಯಾಕೇಜು, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದೋ ಬುಕ್ಕನ್ನು ಓದಿ, ಹೀಗೆ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು, ಎಲ್ಲ ಪುಸ್ತಕ ನಾವು ಗೈಡ್ಗಳನ್ನು ಓದಿ ನಾವು ಏನು ಮಾಡ್ತೀವಿ ಅಂದರೆ ಕನ್ಫ್ಯೂಷನ್ ಮಾಡ್ಕೋತೀವಿ. ಸೊ ಜಾಸ್ತಿ ನಾವು ಆ ಥರ ಎಲ್ಲ ಮಾಡೋದು ಬೇಡ. ನೇರವಾಗಿ ಟೆಕ್ಸ್ಟ್ ಬುಕ್ಕನ್ನೇ ರೆಫರ್ ಮಾಡಿ, ಜೊತೆಗೆ ನೀವು ಓನಾಗಿ ಪ್ರಿಪೇರ್ ಮಾಡಿದಂಥ ನೋಟ್ಸ್ ಒಂದಿದ್ರೆ ಸಾಕು. ಇಷ್ಟು ಬಿಟ್ಟರೆ ಯಾವುದೇ ಇತರೆ ಗೈಡ್ಗಳನ್ನು ಅವಲಂಬನೆ ಆಗಬೇಡಿ. ಯಾಕಂದರೆ ಗೈಡ್ಗಳೇನಿರುತ್ತೆ ಅಂದರೆ ಜಸ್ಟ್ ಅವು ನಮಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ಟೆಕ್ಸ್ಟ್ ಬುಕ್ಕನ್ನು ಓರಿಯೆಂಟಾಗಿ ನಾವು ಓದಬೇಕು. ಸೊ ಟೆಕ್ಸ್ಟ್ ಬುಕ್ ಈಸ್ ಅವರ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ತೀವಲ್ಲ. ಸೊ ಟೆಕ್ಸ್ಟ್ ಬುಕ್ಕನ್ನೇ ಓದ್ಕೊಳ್ಳಿ ಫಸ್ಟ್ ಪ್ರಿಫರೆನ್ಸ್. ಸೊ ಟೆಕ್ಸ್ಟ್ ಬುಕ್ ಜೊತೆಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಬರೆಸಿದಂಥ ನೋಟ್ಸ್ ಇದ್ದರೆ ಅಥವಾ ನೀವೇ ಪ್ರಿಪೇರ್ ಆದಂಥ ನೋಟ್ಸ್ ಇದ್ದರೆ ರೆಫರ್ ಮಾಡಿ. ಇದು ಬಿಟ್ಟು ಬೇರೆ ಯಾವುದೇ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ಗಳ ಅವಲಂಬನೆ ಆಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ಪಾಸಿಂಗ್ ಪ್ಯಾಕೇಜಲ್ಲಿ ಒಂದು ಕ್ವಶನ್ ಆನ್ಸರ್ ಬೇರೆ ಇರುತ್ತೆ, ಸ್ಕೋರಿಂಗ್ ಪ್ಯಾಕೇಜಲ್ಲಿ ಒಂದು ಬೇರೆ ಇರುತ್ತೆ, ನಿಮ್ಮ ಟೀಚರ್ ಬರೆಸಿದಂಥ ಒಂದು ಆನ್ಸರ್ ಬೇರೆ ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಇರುತ್ತೆ, ನೀವು ಬರ್ಕೊಂಡಿದ್ದು ಬೇರೆ ಇರುತ್ತೆ. ಒಟ್ಟು 5 ಪ್ರಕಾರ ಆನ್ಸರ್ಗಳನ್ನ ಓದಿದಾಗ ಸಹಜವಾಗಿ ಎಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಇದ್ದರೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ನಾವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕು. ದಿಸ್ ಇಸ್ ಟ್ರಿಕ್ ನಂಬರ್ 1. ಸೊ ಟ್ರಿಕ್ ನಂಬರ್ 2 ಏನಿದೆ ನೋಡೋಣ. ಈಗ ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈಗ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನು ಮಾಡ್ಕೋಬೇಕು. ನಿಮ್ಮ ಶಾಲೆಯಲ್ಲಿ ನೋಡ್ತೀರಾ ಪ್ರತಿಯೊಂದು ಸಬ್ಜೆಕ್ಟ್ ಯಾವ ಥರ ಟೈಮ್ ಟೇಬಲ್ ಇರುತ್ತೋ ಅದೇ ಥರ ನೀವು ಕೂಡ ಮನೆಯಲ್ಲಿ ಒಂದು ಟೈಮ್ ಟೇಬಲನ್ನು ಮಾಡ್ಕೋಬೇಕು. ಸೊ ಟೈಮ್ ಟೇಬಲ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕಂದ್ರೆ, ಬೆಳಿಗ್ಗೆ 3 ಸಬ್ಜೆಕ್ಟ್ಗಳನ್ನ ಮತ್ತು ರಾತ್ರಿ 3 ಸಬ್ಜೆಕ್ಟ್ಗಳನ್ನ ಬರುವ ಹಾಗೆ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ನೀವು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಪ್ರಿಪೇರ್ ಆಗಿ. ಮಾರ್ನಿಂಗಲ್ಲಿ ಏನಾಗುತ್ತೆ, ಮೈಂಡ್ ಫ್ರೆಶ್ ಇರುತ್ತೆ, ಜೊತೆಗೆ ಮ್ಯಾಥಮೆಟಿಕ್ಸನ್ನು ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು. ಸೊ ಆ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಸೊ 5ರಿಂದ 6 ಗಂಟೆ ಮ್ಯಾಥಮೆಟಿಕ್ಸು, 6 ಗಂಟೆಯಿಂದ 7 ಗಂಟೆವರೆಗೆ ಸೈನ್ಸ್ ಸಬ್ಜೆಕ್ಟನ್ನು ಓದ್ಕೊಳ್ಳಿ, 7ರಿಂದ 8 ಗಂಟೆವರೆಗೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಅಂದರೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಇಂಗ್ಲೀಷ್. ಸೊ ಒಂದೊಂದು ತಾಸನ್ನು ಓದಬೇಕು. ಒಂದೊಂದು ತಾಸಲ್ಲಿ ನಾವು ಏನು ಮಾಡಬೇಕಂದ್ರೆ, 1 ತಾಸಲ್ಲಿ ಅರ್ಧ ತಾಸು ಓದೋ ಸಲುವಾಗಿ ಅರ್ಧ ತಾಸು ನಾವು ಏನು ಓದಿರ್ತೀವೋ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಹಾಫ್ ಆನ್ ಅವರ್ ಫಾರ್ ಯುವರ್ ರೀಡಿಂಗ್ ಆ್ಯಂಡ್ ಹಾಫ್ ಆನ್ ಅವರ್ ಫಾರ್ ಯುವರ್ ರೈಟಿಂಗ್. ಇಷ್ಟನ್ನು ಮಾಡಬೇಕು. ಇನ್ನು ರಾತ್ರಿ ನಾವು ಏನು ಮಾಡಬೇಕಂದ್ರೆ 7 ಗಂಟೆಯಿಂದ 8 ಗಂಟೆವರೆಗೆ ಸಮಾಜ ವಿಜ್ಞಾನವನ್ನು ಓದ್ಕೊಳ್ಳಿ, 8 ಗಂಟೆಯಿಂದ 9ರವರೆಗೆ ಕನ್ನಡವನ್ನು ಓದ್ಕೊಳ್ಳಿ, 9ರಿಂದ 10 ಗಂಟೆವರೆಗೆ ಹಿಂದಿಯನ್ನು ಓದ್ಕೊಳ್ಳಿ. ಸಮಾಜ ವಿಜ್ಞಾನ, ಕನ್ನಡ, ಹಿಂದಿ. ಸೊ ಇಷ್ಟನ್ನು ಓದಿ 10 ಗಂಟೆಗೆ ಆರಾಮಾಗಿ ಮಲ್ಕೊಂಡ್ಬಿಡಿ. ಮತ್ತೆ ನೀವು ಬೆಳಗ್ಗೆ ಯಥಾ ಪ್ರಕಾರ ನಿಮ್ಮ ಟೈಮ್ ಟೇಬಲನ್ನು ರಿಪೀಟ್ ಮಾಡಿ. ಇಷ್ಟನ್ನು ಟೈಮ್ ಟೇಬಲ್ ಪ್ರಕಾರ ನೀವು ಓದಿದರೆ ಪರ್ ಡೇ ನಾವು 6 ಸಬ್ಜೆಕ್ಟ್ ಓದಿದಾಗೂ ಆಯಿತು,
ಹಾಗೂ ನಮಗೆಲ್ಲ ಒಂದು ರಿವಿಷನ್ ಕೂಡ ಆಗುತ್ತೆ. ದಿಸ್ ಈಸ್ ದ ಟ್ರಿಕ್ ನಂಬರ್ 2. ಸೊ ನಾವೀಗ ಟ್ರಿಕ್ ನಂಬರ್ 3 ಹೋಗ್ತಾ ಇದ್ದೀವಿ. ಕಲೆಕ್ಟ್ ಅಟ್ಲೀಸ್ಟ್ 5 ಮಾಡೆಲ್ ಕ್ವೆಶನ್ ಪೇಪರ್ಸ್. ಪ್ರತಿಯೊಂದು ವಿಷಯದ ಮೇಲೆ ಕನಿಷ್ಠ 5 ಪೇಪರ್ಗಳನ್ನು ಕ್ವೆಶನ್ ಪೇಪರ್ಗಳನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಅದು ಡಿಪಾರ್ಟ್ಮೆಂಟ್ನ ಮಾಡೆಲ್ ಕ್ವೆಶನ್ ಪೇಪರ್ ಆಗಿರ್ಬೋದು, ಪ್ರಿಪರೇಟರಿ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಅಥವಾ ಯಾವುದೋ ಆನ್ಲೈನಲ್ಲಿ ನಿಮ್ಗೆ ಸಾಕಷ್ಟು ಕ್ವೆಶನ್ ಪೇಪರ್ ಸಿಗುತ್ತೆ. ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಕನ್ನಡ ಮಾಡೆಲ್ ಕ್ವೆಶನ್ ಪೇಪರ್ ಫಾರ್ SSLC ಸ್ಟೂಡೆಂಟ್ಸ್, ಇಂಗ್ಲೀಷ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಫಾರ್ PUC, ಫಾರ್ ಇಂಗ್ಲೀಷ್, ಫಾರ್ ಕನ್ನಡ, ಈ ಥರ ಸರ್ಚ್ ಮಾಡಿದ್ರೆ ನಿಮ್ಗೆ ಕ್ವೆಶನ್ ಪೇಪರ್ ಸಿಗುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ ಕನಿಷ್ಠ 5 ಕ್ವೆಶನ್ ಪೇಪರ್ಗಳನ್ನು ನಿಮ್ಮ ಹತ್ತಿರ ಇಟ್ಕೊಳ್ಳಿ, ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಆ 5 ಕ್ವೆಶನ್ ಪೇಪರನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಮೋರ್ ದೆನ್ 70% ಅಲ್ಲಿ ಸ್ಕೋರ್ ಮಾಡ್ಬೋದು. ಇನ್ನು ಉಳಿದಂಥ ಒಂದು 30% ನೀವು ಸ್ವಲ್ಪ ಎಫರ್ಟ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಮಾಡೆಲ್ ಕ್ವೆಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಈಗ ನಾವು ಪ್ರತಿಯೊಂದು ಸಬ್ಜೆಕ್ಟ್ಗಾನ ಇಂಡಿವಿಜುವಲ್ ಟಾಪಿಕನ್ನು ಓದಾ ಕೂತ್ರೆ ಸಮಯ ಇಲ್ಲ. ಸೊ ಇದ್ದಂಥ ಸಮಯದಲ್ಲಿ ನಾವು ಎಲ್ಲ ಪಾಠಗಳು ರಿವಿಷನ್ ಆಗಬೇಕಂದ್ರೆ ಕ್ವೆಶನ್ ಪೇಪರ್ಗಳನ್ನ ರೆಫರ್ ಮಾಡಿ. ಒಂದು ಕ್ವೆಶನ್ ಪೇಪರ್ ಪರ್ ಡೇ ನೀವು ಸಾಲ್ವ್ ಮಾಡ್ತಾ ಹೋದರೆ ಅಲ್ಲಿ ನಿಮ್ಗೆ ಎಲ್ಲ ಪಾಠಗಳ ರಿವಿಷನ್ ಕೂಡ ಆಗುತ್ತೆ ಮತ್ತು ಎಕ್ಸಾಮ್ಗಳಲ್ಲಿ ಯಾವ ಥರ ಪ್ರಶ್ನೆ ಬರ್ಬೋದು ಅಂತಕ್ಕಂಥ ಒಂದು ಐಡಿಯಾ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾವು ಟ್ರಿಕ್ಸಿಗೆ ಹೋಗ್ತಾ ಇದ್ದೀವಿ. ಟ್ರಿಕ್ಸ್ ನಂಬರ್ 4, ಪ್ರಿಪೇರ್ ಯುವರ್ ಓನ್ ಕ್ವೆಶನ್ ಬ್ಯಾಂಕ್. ಸೊ ನಿಮ್ಮದೇ ಆದಂಥ ಒಂದು ಕ್ವೆಶನ್ ಬ್ಯಾಂಕನ್ನು ರಚನೆ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾನು ಇವತ್ತು ನೀವು ಇಂಗ್ಲೀಷ್ ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಸೊ ಇಂಗ್ಲೀಷ್ ಓದೋ ಟೈಮಲ್ಲಿ ಅ ಹೀರೋ 1ನೇ ಪಾಠದಿಂದ ಎಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ನೀವೇ ಜಸ್ಟ್ ಕ್ವೆಶನ್ಗಳನ್ನ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಕೇವಲ ಪ್ರಶ್ನೆಗಳನ್ನ ಅಷ್ಟೇ. ಸೊ ಆ ಪ್ರಶ್ನೆಗಳನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ಸರ್ಚ್ ಮಾಡಿ ಓದ್ಕೊಂಡ್ಬಿಟ್ರೆ ಸಾಕು. ಈ ಥರ ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ 15ರಿಂದ 20 ಕ್ವೆಶನ್ಸ್ಗಳನ್ನು ನೀವೇ ಓನಾಗಿ ರಚನೆ ಮಾಡ್ಕೊಳ್ಳಿ. ಅದು 2 ಅಂಕದ ಪ್ರಶ್ನೆ ಆಗಿರ್ಬೋದು, 3 ಅಂಕದ ಪ್ರಶ್ನೆ ಆಗಿರ್ಬೋದು, 4 ಅಂಕದ ಪ್ರಶ್ನೆಗಳಾಗಿರ್ಬೋದು. ಈ ಥರ ನಿಮ್ಮದೇ ಆದಂಥ ಒಂದು ಕ್ವೆಶನ್ ಬ್ಯಾಂಕನ್ನು ರಚನೆ ಮಾಡಿಕೊಂಡು ಇಟ್ಟರೆ ಸಾಕು. ಎಕ್ಸಾಮ್ ಸಮಯದಲ್ಲಿ ನಿಮಗೆ ಆ ಕ್ವೆಶನ್ಗಳನ್ನು ನೋಡಿಕೊಂಡು ಉತ್ತರಗಳನ್ನು ಓದ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ಕ್ವೆಶನ್ ಬ್ಯಾಂಕ್ ಏನಂದರೆ ಎಲ್ಲ ಸಬ್ಜೆಕ್ಟ್ಗಳ ರಿವಿಷನ್ ಆಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗಳು ನಾವು ರಿವಿಷನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನೀವು ಕ್ವೆಶನ್ ಪೇಪರನ್ನು ರಚನೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಸ್ಟೆಪ್ಪಿಗೆ ಹೋಗ್ತಾ ಇದ್ವಿ. ಸ್ಟೆಪ್ ನಂಬರ್ 5, ರಿಸರ್ವ್ ಎವ್ರಿ ಸಾಟರ್ಡೇ ಆ್ಯಂಡ್ ಸಂಡೇ ಫಾರ್ ರಿವಿಷನ್. ಸೊ ಪ್ರತಿ ಶನಿವಾರ ಮತ್ತು ರವಿವಾರ ನಮಗೆ ಸಾಕಷ್ಟು ಸಮಯ ಸಿಗುತ್ತೆ. ಶನಿವಾರ ಸ್ಕೂಲ್ ಬೇರೆ ಹಾಫ್ ಡೇ ಇರುತ್ತೆ, ಸಂಡೇ ಅಂತೂ ಫುಲ್ ರಜೆ ಇರುತ್ತೆ. ಸೊ ಈ ಸಿಕ್ಕ ಅವಧಿಯನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ಯೂಸ್ ಮಾಡ್ಕೋಬಾರ್ದು. ಸೊ ಅವಾಗ ಏನು ಮಾಡಬೇಕಂದ್ರೆ, ಒಂದು ವಾರದವರೆಗೆ, ಸೋಮವಾರದಿಂದ ಶನಿವಾರದವರೆಗೆ ನೀವು ಯಾವ್ಯಾವ ಪಾಠಗಳ ಪ್ರಶ್ನೋತ್ತರಗಳನ್ನು ಓದ್ಕೊಂಡಿರ್ತೀರೋ ಅವುಗಳನ್ನು ಒಂದು ಬಾರಿ ಮೆಲುಕು ಹಾಕಿ, ಒಂದು ಬಾರಿ ರಿವಿಷನ್ ಮಾಡಿ. ಸೊ ಎಲ್ಲ ಸಬ್ಜೆಕ್ಟ್ಗಳನ್ನ 1 ತಾಸು ರಿವಿಷನ್ ಮಾಡಿದರೆ ಸಾಕು. ಒಂದು ವಾರ ಓದಿದೆಲ್ಲ ರಿವಿಷನ್ ಕೂಡ ಆಗುತ್ತೆ. ಯಾವುದಾದ್ರೂ ಮರೆತು ಹೋಗಿದ್ದರೆ ಮತ್ತೆ ಅದು ನಿಮಗೆ ನೆನಪಿ ಕೂಡ ಬರುತ್ತೆ. ಸೊ ಎವ್ರಿ ಸಾಟರ್ಡೆ ಮತ್ತು ಸಂಡೇ ಓನ್ಲಿ ಫಾರ್ ರಿವಿಷನ್ ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮುಂದಿನ ಸ್ಟೆಪ್ ಯಾವುದು ಟ್ರಿಕ್ಸ್ ಅಂದರೆ, ಗಿವ್ ಪ್ರಿಫರೆನ್ಸ್ ಟು ಡಿಫಿಕಲ್ಟ್ ಸಬ್ಜೆಕ್ಟ್ಸ್. ಸೊ ಕಠಿಣ ಅನಿಸಿದಂಥ ವಿಷಯಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು. ನಿಮ್ಗೆ ಯಾವ ಸಬ್ಜೆಕ್ಟ್ ಟಫ್ ಅನಿಸುತ್ತೆ ಆ ಸಬ್ಜೆಕ್ಟನ್ನು ಸ್ವಲ್ಪ ಜಾಸ್ತಿ ಕೇರ್ ಮಾಡಿ, ಅದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೀಗ ಮ್ಯಾಥಮೆಟಿಕ್ಸ್ ಹಾರ್ಡ್ ಅನಿಸಿದರೆ ಮಾರ್ನಿಂಗ್ ಫಸ್ಟನ್ನು ಅದನ್ನೇ ಸಬ್ಜೆಕ್ಟನ್ನೇ ಓದಿ. ಆ ಸಬ್ಜೆಕ್ಟಿಗೆ ಸ್ವಲ್ಪ ಒಂದು 10-15 ನಿಮಿಷ ಜಾಸ್ತಿ ಸಮಯವನ್ನು ಕೊಡಿ. ಫಾರ್ ಎಕ್ಸಾಂಪಲ್, ನೀವು ಕನ್ನಡ 1 ತಾಸು ಓದ್ತಾ ಇದ್ದರೆ ಮ್ಯಾಥಮೆಟಿಕ್ಸನ್ನು 1 ತಾಸು 15 ನಿಮಿಷ ಅಥವಾ 1 ತಾಸು 20 ನಿಮಿಷಗಳು ಓದ್ಕೊಳ್ಳಿ. ಸ್ವಲ್ಪ ಡಿಫಿಕಲ್ಟ್ ಅನಿಸೋ ಸಬ್ಜೆಕ್ಟ್ಗೆ ಒಂದು 15ರಿಂದ 20 ನಿಮಿಷ ಜಾಸ್ತಿ ಇಟ್ಟರೆ ಅದು ಒಳ್ಳೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಮತ್ತು ಯಾವ ಸಬ್ಜೆಕ್ಟ್ ನೀವು ಡಿಫಿಕಲ್ಟ್ ಅಂದ್ಕೊಂಡಿರ್ತೀರೋ ಅದು ಈಸಿ ಆಗುತ್ತೆ. ಇದು 6ನೇ ಒಂದು ಟ್ರಿಕ್ಸ್. ನೆಕ್ಸ್ಟ್ ನಾವೀಗ 7ನೇ ಟ್ರಿಕ್ಸ್ಗೆ ಹೋಗ್ತಿದ್ದೀವಿ. ಕೀಪ್ ಯುವರ್ ಮೈಂಡ್ ಪೀಸ್ಫುಲ್ ಆ್ಯಂಡ್ ಆ್ಯಕ್ಟಿವ್. ಸೊ ನಮ್ಮ ಮನಸ್ಸನ್ನು ಭಾಳ ಶಾಂತವಾಗಿ ಇಟ್ಕೋಬೇಕು ಮತ್ತು ಚುರುಕಾಗಿಟ್ಕೋಬೇಕು. ಸೊ ಏನು ಮಾಡಬೇಕು ನಮ್ಮ ಮೈಂಡ್, ಯಾಕಂದರೆ ಪ್ರತಿದಿನ ಓದಿ ಏನಾಗುತ್ತೆ, ನಮ್ಮ ಮೈಂಡು, ನಮ್ಮ ಮನಸ್ಸು ತುಂಬಾ ಭಾರ ಆಗಿರುತ್ತೆ, ತುಂಬ ಬೇಜಾರಾಗಿರುತ್ತೆ. ಆವಾಗ ಏನು ಮಾಡಬೇಕಂದ್ರೆ, ಸ್ವಲ್ಪ ಒಂದು 5 ನಿಮಿಷ ವಾಕಿಂಗ್ ಮಾಡಿ, ಒಂದು 5 ನಿಮಿಷ ಮ್ಯೂಸಿಕನ್ನು ಕೇಳಿ, ಅಥವಾ ಯಾವುದಾದ್ರೂ ನಿಮ್ಮ ಇಷ್ಟದ ಹಾಡನ್ನು ಕೇಳಿ, ಚಲನಚಿತ್ರವನ್ನು ನೋಡಿ, ಸ್ವಲ್ಪ ಮಟ್ಟಿನ ಸಮಯವನ್ನು ನಿಮ್ಮ ಮನೋರಂಜನೆಗಾಗಿ ಇಡಿ. ಅಂದರೆ ನೀವು ಆಟ ಆಡೋದು ಇಷ್ಟ ಇದ್ದರೆ ಆಟ ಆಡಿ, ಸಂಗೀತ ಕೇಳೋದಷ್ಟೇ ಸಂಗೀತ ಕೇಳಿ, ಅಥವಾ ಮೊಬೈಲಲ್ಲಿ ನೀವು ಯಾವುದಾದ್ರೂ ನಿಮಗೆ ಗೇಮ್ಗಳು ಆಡೋ ಇಷ್ಟ ಇದ್ದರೆ ಆಡಿ. ಸ್ವಲ್ಪ ಮಟ್ಟಿನ ಸಮಯವನ್ನು ನಿಮ್ಮ ಮನೋರಂಜನೆಗಾಗಿ ಕೂಡ ಇಡಿ. ಸ್ವಲ್ಪ ಮಟ್ಟಿನ ಮನೋರಂಜನೆಯಿಂದ ಏನಾಗುತ್ತೆ ಅಂದರೆ ಮನಸ್ಸು ಮತ್ತೆ ಆ್ಯಕ್ಟಿವ್ ಆಗುತ್ತೆ, ನಮ್ಮ ಮನಸ್ಸು ಕೂಡ ಪ್ರಫುಲ್ಲವಾಗುತ್ತೆ. ಆವಾಗ ನಾವು ಮತ್ತೆ ಓದಬೇಕು ಅಂತ ಒಂದು ಮೂಡ್ ಬರುತ್ತೆ. ಅದಕ್ಕಾಗಿ ನಮ್ಮ ಮೈಂಡನ್ನು ಯಾವಾಗಲೂ ಶಾಂತವಾಗಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬಗ್ಗೆ ಭಯಪಡಬಾರ್ದು. ಎಕ್ಸಾಮ್ ಅನ್ನೋದು ಅದು ಒಂದು ಜಸ್ಟ್ ಒಂದು ಟೆಸ್ಟ್ ಅಂತ ಅಂದ್ಕೊಂಡು ಸಿಂಪಲಾಗಿ ಓದ್ಕೊಂಡು ಸಿಂಪಲಾಗಿ ಬರೆದ್ರೆ ಸಾಕು, ಒಳ್ಳೆ ಅಂಕನ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದಂದರೆ 8ನೇದ್ದು, ಆಲ್ವೇಸ್ ಥಿಂಕ್ ಐ ಕ್ಯಾನ್ ಡೂ ಇಟ್.
ಸೊ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ನಿಮ್ಮ ಮನಸ್ಸನ್ನು ನೀವೇ ಹೊಗಳ್ಕೊಳ್ಳಿ. ನಾನು ಯಾವುದಕ್ಕೂ ಕಮ್ಮಿ ಇಲ್ಲ, ನಾನು ಎಲ್ಲರಿಗಿಂತಲೂ ಇಂಟೆಲಿಜೆಂಟ್ ಇದ್ದೀನಿ, ನಾನು ಏನು ಬೇಕಾದರೂ ಓದ್ಬೋದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ನೀವು ಮೋಟಿವೇಶನ್ ಮಾಡಿ. ಆವಾಗ ನಿಮ್ಮ ಮನಸ್ಸು ಏನಾಗುತ್ತೆ, ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಐ ಕ್ಯಾನ್ ಡೂ ಇಟ್ ಅಂತ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು. ಐ ಕ್ಯಾನ್ ಡೂ ಇಟ್ ಅಂದ್ರೇನು, ನಾನು ಏನು ಬೇಕಾದರೂ ಸಾಧಿಸಬಲ್ಲೆ, ನಾನು ಏನು ಬೇಕಾದರೂ ಮಾಡಬಲ್ಲೆ, ನಾನು ಎಷ್ಟು ಬೇಕಾದರೂ ಅಷ್ಟು ಅಂಕಗಳನ್ನು ಪಡೆದುಕೊಳ್ಳಬಲ್ಲೆ, ಇವತ್ತು ನಾನು ಇಷ್ಟು ಓದ್ತೀನಿ ಅಂದರೆ ಓದಬಲ್ಲೆ ಅಂತಕ್ಕಂಥ ಒಂದು ಪಾಸಿಟಿವ್ ಥಾಟ್ಸ್ಗಳನ್ನು ನಿಮ್ಮ ಮೈಂಡಿಗೆ ಫ್ರೀಡ್ ಮಾಡಿ. ಸೊ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ. ನನ್ನ ಕೈಯಿಂದ ಓದೋಕ್ಕಾಗೋದಿಲ್ಲ ಅಂತ ಪ್ರತಿದಿನ ನೀವು ಅಂದ್ಕೊಂಡ್ರೆ ನಿಮ್ಮ ಕೈಯಿಂದ ಓದೋಕ್ಕಾಗೋದಿಲ್ಲ. ನಾನು ಪ್ರತಿದಿನ ಓದ್ತೀನಿ, ನಾನು ಎಲ್ಲರನ್ನ ಹಿಂದಿಕ್ತೀನಿ, ಎಲ್ಲರಿಗಿಂತ ಟಾಪ್ ಬರ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಹೊಗಳ್ತಾ ಇದ್ದರೆ ನಿಮ್ಮ ಮನಸ್ಸು ಒಂದು ದಿವಸ ಅದು ಡೆಫಿನೆಟಾಗಿ ಸಾಧಿಸಿ ತೋರಿಸುತ್ತೆ. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಹೇಳ್ಕೊಳ್ಳಿ ನಿಮ್ಮ ಮನಸ್ಸನ್ನು, ಐ ಕ್ಯಾನ್ ಡೂ ಇಟ್ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಮತ್ತೆ ಚಾಲೆಂಜಾಗಿ ಸ್ವೀಕಾರ ಮಾಡ್ಬೋದು, ಮತ್ತೆ ನೀವು ಆ ಒಂದು ಯಾವುದೇ ಎಕ್ಸಾಮ್ ಕೂಡ ಈಸಿಯಾಗಿ ಫೇಸ್ ಮಾಡ್ಬೋದು. ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿರುತ್ತೆ. ಸೊ ಕಾನ್ಫಿಡೆನ್ಸ್ ಬರಬೇಕಂದ್ರೆ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ, ನಮ್ಮ ಶರೀರಕ್ಕೆ ನಾವು ಹೇಳ್ಕೋಬೇಕು, ನೀನು ಯಾವುದಕ್ಕೂ ಕಮ್ಮಿ ಇಲ್ಲ, ನೀನೇನು ಬೇಕಾದರೂ ಮಾಡಬಲ್ಲೆ. ಸೊ ನೆಕ್ಸ್ಟ್ ಒಂದು ಟ್ರಿಕ್ಸಿಗೆ ಹೋಗ್ತಾ ಇದ್ದೀವಿ. ಟ್ರಿಕ್ಸ್ ನಂಬರ್ 9, ಅ ಸೌಂಡ್ ಮೈಂಡ್ ಇನ್ ದಿ ಸೌಂಡ್ ಬಾಡಿ. ಅಂದರೆ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಅಂತ. ಅಂದರೆ ಇದು ಏನು ತೋರಿಸ್ತಾ ಇದೆ ಅಂದರೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಂದರೆ ನಾವು ಫಿಸಿಕಲಿ ಫಿಟ್ನೆಸ್ ಇರಬೇಕು, ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಈಗೆಲ್ಲ ಸಮ್ಮರ್ ಬರ್ತಾ ಇದೆ, ಸಮ್ಮರಲ್ಲಿ ಸ್ವಲ್ಪ ಓದೋಕ್ಕಾಗೋದಿಲ್ಲ, ಮನೆಯಲ್ಲೆಲ್ಲ ಟೆಂಪ್ರೇಚರ್ ತುಂಬಾ ಇರುತ್ತೆ, ನಮಗೆ ಟೆಂಪ್ರೇಚರಲ್ಲಿ ಏನಾಗುತ್ತೆ ಓದೋಕ್ಕಾಗೋದಿಲ್ಲ, ತುಂಬ ಬೇಗ ಟಯರ್ಡ್ ಆಗ್ತೀವಿ, ಬೆವರು ಬೆಡೆ ಬರ್ತಾ ಇರುತ್ತೆ, ಬಿಸಿಲು ಧಗೆ ಜಾಸ್ತಿ ಇರುತ್ತೆ, ಓದೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಆದಷ್ಟು ನಾವು ಕೂಲ್ ತಂಪಾದ ವಾತಾವರಣದಲ್ಲಿ ಕೂತ್ಕೊಂಡು ಓದಬೇಕು. ಫ್ಯಾನಿನ ಗಾಳಿ ಕೂತ್ಕೊಂಡು ಓದ್ಕೊಳ್ಳಿ, ಬೆಳಕು ಗಾಳಿ ಬರುವ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಓದ್ಕೊಂಡ್ರೆ ನಮ್ಮ ಒಂದು ಮನಸ್ಸು ಕೂಡ ಹಗುರಾಗುತ್ತೆ. ಜೊತೆಗೆ ನಮ್ಮ ಶರೀರವನ್ನು ಆರೋಗ್ಯಯುತವಾಗಿ ಕಾಪಾಡ್ಕೋಬೇಕು. ಅದಕ್ಕಾಗಿ ನಾವು ಏನು ಬೇಕಂದರೆ ಪ್ರತಿದಿನ ಒಂದು 5 ನಿಮಿಷ ವಾಕಿಂಗ್ ಮಾಡಿ, ಒಂದು 5 ನಿಮಿಷ ಯೋಗ ಮಾಡಿ, ಒಂದು 10-15 ನಿಮಿಷ ಆಟ ಆಡಿ. ಇದರಿಂದ ನಾವು ಫಿಸಿಕಲಿ ಏನಾಗ್ತೀವಿ ಅಂದರೆ ಸ್ಟ್ರಾಂಗ್ ಆಗ್ತೀವಿ. ಸೊ ನಾವು ಫಿಸಿಕಲಿ ಯಾವಾಗ ಸ್ಟ್ರಾಂಗ್ ಇರ್ತೀವೋ ಆವಾಗ ನಾವು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ಬೋದು. ಅದಕ್ಕಾಗಿ ಮೊದಲು ನಮ್ಮ ಶರೀರ, ನಮ್ಮ ಆರೋಗ್ಯಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಿ. ಆರೋಗ್ಯದ ನಂತರ ನೀವು ಓದು. ಯಾಕಂದರೆ ನೀವು ಏನೋ ಚೆನ್ನಾಗಿ ಓದಿರ್ತೀರ, ಬಟ್ ನಿಮ್ಮ ಎಕ್ಸಾಮ್ ಟೈಮಲ್ಲಿ ನಿಮಗೆ ಆರೋಗ್ಯ ಕೈ ಕೊಟ್ಟರೆ ನೀವು ವರ್ಷ ಇಡೀ ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಮ್ಮ ಆರೋಗ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡಬೇಕು, ದ್ವಿತೀಯ ಸ್ಥಾನ ನಾವು ಓದೋದಕ್ಕೆ ಕೊಡಿ. ಎಸ್. ಸೊ ಕೊನೆಯ ಸ್ಟೆಪ್ಪಿಗೆ ಬರ್ತಾ ಇದ್ದೀವಿ ಈಗ. ಇಂಪ್ರೂವ್ ಯುವರ್ ರೈಟಿಂಗ್ ಸ್ಪೀಡ್. ಇದು ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್ ನೋಡಿ ಇದು. ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ತಾ ಇರ್ತೀವಿ, ತುಂಬ ಕಷ್ಟಪಟ್ಟು ಓದ್ತಾರೆ, ಬಟ್ ಬರೆಯೋ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀವು ಓದಿದ್ದನ್ನು ಎಕ್ಸಾಮಲ್ಲಿ ಬರೆದು ತೋರಿಸ್ಬೇಕಾಗುತ್ತೆ. ಎಕ್ಸಾಮಲ್ಲಿ ನಿಮಗೆ ಯಾರೂ ಪ್ರಶ್ನೆಗಳನ್ನು ಕೇಳೋದಿಲ್ಲ, ಬಟ್ ನೀವು ಆನ್ಸರ್ ಶೀಟಲ್ಲಿ ಆನ್ಸರ್ಗಳನ್ನು ಬರೆಯೋ ಮೂಲಕ ತಿಳಿಸಬೇಕಾಗುತ್ತೆ ನೀವು ಎಷ್ಟು ಟ್ಯಾಲೆಂಟ್ ಇದ್ರಿ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಟೈಮ್ ಟೇಬಲಲ್ಲಿ ನಾನು ಹೇಳಿದ್ದೆ ಏನಂತ, ಅರ್ಧ ತಾಸು ಓದೋ ಸಲುವಾಗಿ, ಅರ್ಧ ತಾಸು ಬರೆಯೋ ಸಲುವಾಗಿ ಅಂತ. ಬರೆಯೋ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಎಷ್ಟು ಮಾಡಬೇಕಂದ್ರೆ ನಮ್ಮ ಕೈಗಳು, ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಪೀಡ್ ಆಗಿರಬೇಕು. ತುಂಬ ಸ್ಪೀಡ್ ಆಗಿದ್ದಾಗ ನಾವು ಏನು ಮಾಡ್ಬೋದು ಅಂದರೆ ಎಕ್ಸಾಮ್ಗಳಲ್ಲಿ ಟೈಮ್ ಮೇಂಟೈನ್ ಮಾಡ್ಬೋದು. ಜೊತೆಗೆ ವಿಷಯವನ್ನು ಇನ್ನಷ್ಟು ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಸ್ಲೋ ಇದ್ದರೆ ವಿಷಯವನ್ನು ಜಾಸ್ತಿ ಬರೆಯೋಕ್ಕಾಗೋದಿಲ್ಲ, ಆನ್ಸರ್ಗಳನ್ನು ತುಂಬ ಶಾರ್ಟ್ ಬರೆದು ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಂಕಗಳು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಮ್ಮ ಬರೆಯೋ ಒಂದು ಸ್ಪೀಡ್ ಕೂಡ ಇಂಪ್ರೂವ್ ಆಗಬೇಕು. ಬರೆಯೋ ಸ್ಪೀಡ್ ಇಂಪ್ರೂವ್ ಆಗಬೇಕಂದ್ರೆ ನಾವು ಏನು ಮಾಡಬೇಕು, ಡೈಲಿ ರೈಟಿಂಗ್ ಪ್ರಾಕ್ಟೀಸನ್ನು ಮಾಡಬೇಕು. ಸೊ ನಾವು ಏನು ಓದಿರ್ತೀವೋ ಅದನ್ನೇ ಬರೀಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಹಿಸ್ಟ್ರಿ ಅಂತಕ್ಕಂಥ ಒಂದು ಪೊಯಮ್ದು ಸಾರಾಂಶ ಓದಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಆ ಪೊಯಮ್ ಸಮ್ರಿಯನ್ನು ಓದಿದ ನಂತರ ಒಂದು ಆನ್ಸರ್ ಶೀಟನ್ನು ತೆಗೆದುಕೊಂಡು ಆ ಪೊಯಮ್ ಸಮ್ರಿಯನ್ನು ನೀವು ಓನಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ಒಂದು ರಿವಿಷನ್ ಕೂಡ ಆದಂಗೆ ಆಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಕೂಡ ಮುದ್ದಾಗಿರುತ್ತೆ. ಓಕೆನಾ? ಇದು ಒಂದು ಕೊನೆಯ ಸ್ಟೆಪ್ಸ್. ಈ 10 ಸ್ಟೆಪ್ಸ್ಗಳನ್ನು ನಾನು ಪ್ರತಿದಿನ ಫಾಲೋ ಮಾಡ್ತಾ ಬಂದರೆ ಡೆಫಿನೆಟಾಗಿ ನೀವು ವಿದಿನ್ 2 ಮಂತಲ್ಲಿ ನೀವು ಅಂದ್ಕೊಂಡಂಥ ಒಂದು ಯಶಸ್ಸನ್ನು ಪಡಿಬೋದು. ಸಕ್ಸಸ್ ಅನ್ನೋದು ಇದೇನು ಡಿಫಿಕಲ್ಟ್ ಅಲ್ಲ, ಬಟ್ ನಾವು ಪ್ಲ್ಯಾನಿಂಗನ್ನು ಹಾಕ್ಕೋಬೇಕು. ಯಾವುದೇ ಒಂದು ನಾವು ಹಾಕೋಣಂಥ ಒಂದು ಗುರಿ ತಲುಪಬೇಕಂದ್ರೆ ಅಲ್ಲಿ ಪ್ಲ್ಯಾನಿಂಗ್ ಬೇಕು. ವಿಥೌಟ್ ಪ್ಲ್ಯಾನಿಂಗ್ ನಾವು ಏನಾದರೂ ಎಫರ್ಟ್ ಮಾಡಿದ್ರೆ ಆ ಎಫರ್ಟು ಫಲ ಕೊಡೋದಿಲ್ಲ, ಸಕ್ಸಸ್ ಕೊಡೋದಿಲ್ಲ. ಸೊ ಸಕ್ಸಸ್ ಬರಬೇಕಂದ್ರೆ ನಾವು ಆ ಒಂದು ಈ ಒಂದು 10 ಟೆಕ್ನಿಕ್ಸನ್ನು ಫಾಲೋ ಮಾಡಿ ಡೆಫಿನೆಟಾಗಿ ನೀವು SSLCಯಲ್ಲಿ ನೀವು ಅಂದ್ಕೊಂಡ ಒಂದು ಟಾರ್ಗೆಟ್ಗಿಂತಲೂ ಜಾಸ್ತಿ ಸ್ಕೋರನ್ನು ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.